ವಾಟ್, ನಂಬೋಕೆ ಆಗ್ತಾಯಿಲ್ಲ, ಇದೇ ನನ್ನ ಕಿಚನ್ನ ಅಂತ. ನೋಡಿ, ಇದು ಬಿಫೋರ್ ನನ್ನ ಕಿಚನ್ ಹೇಗಿತ್ತು ಅಂದರೆ ಫುಲ್ ಡಲ್ ವೈಡ್ ಆಯಿತು. ಒಳ್ಳೆ ಟೈಲ್ಸ್ ಇದ್ರೂ ಕೂಡ ಬ್ರೈಟ್ನೆಸ್ ಅನ್ನೋದು ನನಗೆ ಫೀಲ್ ಆಗ್ತಾ ಇರಲಿಲ್ಲ. ಸೊ ಹೀಗೆ ಮೀಶೋನ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಿದೆ. ಯಾಕೆ ನಾನು ನನ್ನ ಕಿಚನ್ನ ರಿನೋವೇಟ್ ಮಾಡಿ ಹೊಸದಾಗಿ ಮೇಕ್ ಓವರ್ ಮಾಡಬಾರ್ದು ಹಂಗಂತ ಹೇಳ್ಬಿಟ್ಟು ನಾನು ಫುಲ್ಲು ಎಲ್ಲ ಬಿಡಿಸ್ಬಿಟ್ಟು ರಿಕವರ್ ಮಾಡೋಕ್ಕಾಗಲ್ವಾ. ಸೊ ಇರೋದ್ರಲ್ಲೇ ಹೇಗೆ ರಿನೋವೇಟ್ ಮಾಡೋದಂತ ನೋಡ್ಬೇಕಾದ್ರೆ ನನಗೆ ಈ ಪ್ರಾಡಕ್ಟ್ನ ನಾನು ಮೀಶೋಯಿಂದ ಬೈ ಮಾಡಿದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಜಸ್ಟ್ ತರಿಸಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ದ ಲೆಂತ್ ವಾಸ್ ಸೋ ಗುಡ್ ಆ್ಯಂಡ್ ದ ಬ್ರೈಟ್ನೆಸ್ ಆಲ್ಸೋ ಸೋ ಆಸ್ಥೆಟಿಕ್. ವಾವ್, ನನ್ನ ಕಿಚನ್ಗೆ ಈಗ ಇದನ್ನು ನಾನು ಯೂಸ್ ಮಾಡಿದೆ. ಬರೀ ಇದನ್ನ ಕಿಚನ್ಗಲ್ಲ, ದೇವ್ರ ಕೋಣೆಗೆ ಮತ್ತು ನಮ್ಮ ಲಿವಿಂಗ್ ರೂಮ್ಗೆ, ಡೈನಿಂಗ್ ಹಾಲ್ಗೆ ಮತ್ತು ನಮ್ಮ ಸಿಂಕ್ ನಿಯರ್ ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಎಲ್ಲ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಕೂಡ ನಾವು ಯೂಸ್ ಮಾಡ್ಬೋದು. ಎಷ್ಟು ಲೆಂತಿಯಾಗಿದೆ ಅಂದರೆ ನಮಗೆ ಇಷ್ಟೊಂದು ಲೆಂತಿಯಾಗಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಸ್ಟಿಕ್ ಮಾಡ್ಬೇಕಾದ್ರೆ ಫೀಲ್ ಆಗ್ತಾಯಿತ್ತು. ಮತ್ತು ಇದಕ್ಕೆ ಉಕ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ಲಾಸ್ಟ್ರೆಲ್ಲ ಹಾಕಿ ಟ್ರೈ ಮಾಡಿದೆ, ಬಟ್ ಯಾಕೋ ಅದು ಪ್ರಾಪರ್ ಆಗ್ತಾಯಿಲ್ಲ. ಸೊ ನಾನು ಇನ್ನೊಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ. ಅದ್ರ ಪ್ರಾಡಕ್ಟ್ ಲಿಂಕ್ ಬೇಕು ಮತ್ತು ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಬ್ರೈಟ್ ಆ್ಯಂಡ್ ಆಸ್ಥೆಟಿಕ್ ಆಗಿದೆ. ನಾನು ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಥ್ಯಾಂಕ್ ಯು ಮೀಶೋ. ನಿಮಗೂ ಈ ಪ್ರಾಡಕ್ಟ್ ಲಿಂಕ್ ಬೇಕಾ? ಕಮೆಂಟ್ ಮಾಡಿ.